ಹೇಳಿದ್ದೀರಿ, ನಾನು ಅಭಿಪ್ರಾಯ ಹೇಳ್ತೇನೆ. ನೀವು ಆಡಳಿತ ಪಕ್ಷ ಒಂದು ಸೆಕೆಂಡ್, ನಾವು ಎಲ್ಲ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ ಚಾನೆಲ್ ಅಲ್ಲೂ ಬಂದಿದೆ. ಆಯ್ತು ತಪ್ಪಾಯ್ತು ಅಂತ ಅದನ್ನ ನಾನೀಗ ನೋಡಿ, ನಾನೀಗ ಏನ್ ಹೇಳ್ತೇನೆ, ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನೆಲ್ ಬಂದಿದೆ ನಾನು ಇಲ್ಲಿ ಹೇಳುವಂಥದ್ದು, ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗಳ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ, ನಾಚಿಕೆ ಆಗ್ಬೇಡ ನಮಗೆ. ಅದನ್ನು ಬಿಟ್ಟು ಬಿಡಿ, ಈಗ ಮುಂದೆ ಹೋಗಿ. ಯಾರಿಗಿಲ್ಲ ಇಬ್ಬರಿಗೆ ಕೂಡ ಅಷ್ಟೇ, ಮುಂದೆ ಹೋಗಿ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್. ಆಯ್ತಮ್ಮ, ನೆಕ್ಸ್ಟ್ ಪಾಯಿಂಟ್ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಸುರೇಶ್ ಕೂತ್ಕೊಳ್ಳಿ. ಶೆಟ್ಟಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಈಗ. ಇಲ್ಲ ಆಯ್ತು, ಈಗ ಬಾಲಕೃಷ್ಣ ಅವರೇ. ಸಭಾಧ್ಯಕ್ಷರೇ, ಒಂದು ಇಂಗ್ಲಿಷ್ನ ಚಾನಲ್ ಇದೆ, ಆಯ್ತು ಬಿಡು, ಎಕ್ಸ್ಪ್ಲೇಷನ್ ಕೊಡ್ತಾ ಇದೆ. ಅದಕ್ಕೆ ಇದಕ್ಕೆ ಮಾತಾಡಿ ಈಗ. ಸುರೇಶ್ ಅವರೇ ಅದಕ್ಕೆ ಮಾತಾಡಬೇಡಿ, ನೀವು ಅಡ್ಡ ಹಾಕದಿದ್ರೆ ನೀವು ಇಲ್ಲಿ ಮಾತಾಡಿ, ಮಂತ್ರಿಗೆ ಮಾತಾಡಿ. ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಬಿಟ್ಟು ಬಿಡಿ ಮಾರಿ, ಯಾಕೆ ಅದು ಬೇಡ ಬೇಡ, ಬಿಟ್ಟು ಬಿಡಿ. ಪಾಕಿಸ್ತಾನದ ವಿಷಯ ಮಾತಾಡಬಾರ್ದ ಯಾಕೆ? ಆಯ್ತು, ಪಾಕಿಸ್ತಾನ ನೀವು ಸಬ್ಜೆಕ್ಟ್ ಮಾತಾಡಿ ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಆಯ್ತು ಸರ್, ಸಭಾಧ್ಯಕ್ಷರೇ, ನಾನು ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ. ಆಯ್ತು, ಏನಾಗಿದೆ, ನಾನು ಒಂದು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅವರು ನನಗೆ ಅದನ್ನು ತೋರಿಸಿದ, ಅದಕ್ಕೆ ಹೇಳಿದೆ. ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ. ಒಂದು ಮಿನಿಟ್, ಚರ್ಚೆ ಮಾಡ್ತೀವಿ ವಿಷಯದಲ್ಲಿ. ಒಂದು ಮಿನಿಟ್, ನೀವು ಪಾಕಿಸ್ತಾನ ಅಂದ್ರುಗಳು ಇರುವೆ ಬಂದಾಗ ಮಾಡ್ತಾರೆ, ವಿಷಯ ಅಲ್ಲ. ಆಯ್ತು ಹೇಳಿ ಈಗ. ಸರ್, ಮತ್ತೊಂದು ಕ್ಲಾರಿಫಿಕೇಶನ್ ಪೇಪರ್ನಲ್ಲಿ ಬಂತು, ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MP ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥ ಪೇಪರಲ್ಲಿ ಬರ್ತದೆ. ಹಿಂದೆ IS ಆಫೀಸರ್ ಆಗಿದ್ದವರು, ಇದರ ಹಿಂದೆ ಅವ್ರದ್ದಿದೆ ಅನ್ನುವಂಥದ್ದು ಬರ್ತದೆ, ಪೇಪರಲ್ಲಿ ಬರ್ತದೆ. ನಮಗೇನು ಪ್ರೂಫ್ ಏನಿಲ್ಲ ನಮ್ಮ ಹತ್ರ, ಪೇಪರಲ್ಲಿ ಬರ್ತದೆ, ಕರೆಕ್ಟಾಗಿ ಬಂದಿದೆ. ಅದು ಸಹ ನಾನು ಕೇರಳ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್, ಈ ವ್ಯಕ್ತಿಯ ಹೆಸರು ಬರ್ತದೆ. ಹಾಗಾಗಿ ನಮಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ. ಹಾಗಾಗಿ ನಮ್ಗೆ ಡೌಟು, ಬೇರೆ ರೀತಿಯ ಒಂದು ಇಲ್ಲಿಯ ಒಂದು ಅಸ್ಥಿರತೆ ಮಾಡಲಿಕ್ಕೆ ಬೇರೆಯವರ ಕೈವಾಡ ಇದೆ. ನಿಮ್ದಲ್ಲ. ಥರ್ಡ್ ಪಾಯಿಂಟ್ ಸರ್, ನೋಡಿ ಕ್ಲಾರಿಫಿಕೇಶನ್, ಯಾಕೆ ಉತ್ತರ ಕೊಡಬೇಡಿ, ಮತ್ತೆ ನೀವು ಕೇಳಿ. ಉತ್ತರ ಕೊಡ್ತಾ ಇಲ್ಲ, ಇವರು ವಿಷಯಾಂತರ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಬರದಲ್ಲಿ ಯಾವ್ದಕ್ಕೆ ಯಾವ್ದು. ಮತ್ತೊಂದು ನಂಗೆ ಕ್ಲಾರಿಫಿಕೇಶನ್ ಏನ್ ಬೇಕಂತ ಹೇಳಿದ್ರೆ, ಕೇಳಿದ್ರು, ಎಲ್ಲರೂ ಕೇಳಿದ್ದಾರೆ ಅದೇ ಕ್ಲಾರಿಫಿಕೇಶನ್. ಪುನಃ ನಾನು ನೆನಪು ಮಾಡಿಸಿ ಇಚ್ಛಿಸ್ತಾ ಇದ್ದೇನೆ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಪೋಸ್ಟ್ ಆಗ್ತಾ ಇದ್ರು. ಆಯ್ತು, ಹೇಳಿದ್ರೆ ಚರ್ಚೆ ಮಾಡೋ ಹೇಳಿದ್ರೆ ಒಂದಿನ 2 ದಿನ ಒಳಗೆ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಈ ವಿಷಯದಲ್ಲಿ ಇಷ್ಟು ಚಾನಲ್ಸ್ ಬೆಳಿಗ್ಗೆ ಆಗುವಾಗ ಹೇಳ್ತಾರೆ, ಆ ಗುಂಡಿಯಲ್ಲಿ ಆಯ್ತು ಚರ್ಚೆ ಮಾಡಿ ಹೇಳಿದಾರಲ್ಲ. ಆಯ್ತು, ಕ್ಲಾರಿಫಿಕೇಶನ್ ಸಾಯಂಕಾಲ ಆದಾಗ ಇಲ್ಲ. ಆಯ್ತು, ಮುಗೀತೀಗ. ಅವ್ರ ಮೇಲೆ ಆಕ್ಷನ್ ಏಕೆ ಆಗ್ತಾ ಇಲ್ಲ? ಓಕೆ, ಬಾಲಕೃಷ್ಣ ಆಕ್ಷನ್ ಯಾರ ಮೇಲೆ ಆಗ್ತಾ ಇಲ್ಲ? ಓಕೆ, ಅದೇ ಆಗ್ತಾ ಇಲ್ಲ. ಇದೆಲ್ಲ ಕ್ಲಾರಿಫಿಕೇಶನ್ ನಾವು ಕೇಳಲಿಕ್ಕೆ ಬಾಲಕೃಷ್ಣ.